ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ತೋರಿಸ್ತಾ ಇರೋವಂಥ ಉಂಡೆ ರಾಗಿ ಉಂಡೆ. ಈ ಒಂದು ರಾಗಿ ಉಂಡೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಒಂದು ರಾಗಿ ಉಂಡೆನ ಪ್ರತಿದಿನ ನಾವು ತಿನ್ಕೊಂಬರೋದ್ರಿಂದ ನಮ್ಮ ಒಂದು ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ಮಿಸ್ ಮಾಡದೆ ಬರುತ್ತೆ. ಆಗ ನೀವು ಯಾವುದೇ ವೀಡಿಯೋ ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಗ್ಯಾಸ್ ಆನ್ ಮಾಡಿ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ನಾನು 1 ಕಪ್ ಕಡಲೆ ಬೀಜನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೋತೀನಿ. ತಣ್ಣಗಾದಾಗ ಆ ಸಿಪ್ಪೆನೆಲ್ಲ ತೆಗಿಬೇಕಲ್ವ, ಸೊ ಅಲ್ಲೇ ಗಂಟ ನಾನು ತಣ್ಣಗಾಗೋಕ್ಕೆ ಬಿಡ್ತೀನಿ. ಈಗ ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ಫ್ರೈ ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮತ್ತು 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಹುರ್ಕೋಬೇಕು. ರಾಗಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಲಡ್ಡು ಬರುತ್ತೆ. ಆದರೆ ನಾವು ರಾಗಿ ಹಿಟ್ಟು ಹುರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮನ್ನು ಇಟ್ಕೊಂಡು ರಾಗಿ ಹಿಟ್ಟು ಹುರಿಬಾರ್ದು. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರಾಗಿ ಹಿಟ್ಟನ್ನು ಹುರಿಬೇಕು. ನಾನಿಲ್ಲಿ 1.5 ಕಪ್ಪಿಗೆ 2 ಕಪ್ಪು ತುಪ್ಪನ ತೊಗೊಂಡಿದ್ದೀನಿ. ಜಾಸ್ತಿ ತುಪ್ಪನೂ ಬಳಸ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಬೋದು. ಈ ಒಂದು ರಾಗಿನ ನಾವು ನಮ್ಮ ದೈನಂದಿನ ಆಹಾರದಲ್ಲಿ ನಾವು ಬಳಸ್ಕೊಳ್ಳೋದ್ರಿಂದ ನಮಗೆ ರಿಚ್ ಪ್ರೋಟೀನು, ಆಮೇಲೆ ಫೈಬರು, ಐರನ್ನು, ಆಮೇಲೆ ಕ್ಯಾಲ್ಶಿಯಮ್ಮು ಪ್ರತಿಯೊಂದು ನಮಗೆ ಸಿಗುತ್ತೆ. ಈ ಒಂದು ಐರನ್ ಕಂಟೆಂಟ್ ಏನಿದೆ, ಐರನ್ ಹೆಣ್ಮಕ್ಳಿಗೆ ತುಂಬಾ ಬೇಕೇ ಬೇಕು. ಹಾಗಾಗಿ ಹೆಣ್ಮಕ್ಳು ಈ ಒಂದು ಲಡ್ಡುನ ತಿನ್ನೋದ್ರಿಂದ ನಮ್ಮ ಒಂದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೂ ಸಹ ಕೊಡೋದ್ರಿಂದ ಮಕ್ಕಳು ಆಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಪ್ರತಿಯೊಬ್ಬರು, ಮುದುಕರಾಗಲಿ ಪ್ರತಿಯೊಬ್ಬರು ಈ ರಾಗಿ ಲಡ್ಡನ್ನು ತಿನ್ನೋದ್ರಿಂದ ಅಥವಾ ಮುದ್ದೆ, ಗಂಜಿ, ಚಪಾತಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ತಿನ್ಬೋದು. ನಮ್ಮ ಪೂರ್ವಜರು ರಾಗಿನ ಅವರು ದೈನಂದಿನ ಬೆಳಿಗ್ಗೆ ಸಂಜೆ 3 ಹೊತ್ತು ಅವರು ರಾಗಿ ಮುದ್ದೆ ಆಗಲಿ, ರಾಗಿ ರೊಟ್ಟಿ ಆಗಲಿ ತಿನ್ನೋದ್ರಿಂದ ಅವರು ಫುಲ್ಲು ಸ್ಟ್ರಾಂಗ್ ಆಗಿದ್ದರು. ಹಾಗೆ ಅವರು ಹೆಲ್ದಿ ಆಗಿದ್ದರು. ಬಟ್ ನಾವೀಗ ಏನಾಗಿದ್ದೀವಿ, 40 ಇಯರ್ಸು ಹೆಲ್ದಿ ಆಗಿರೋದೇ ಕಷ್ಟ ಆಗಿಬಿಟ್ಟಿದೆ. ಶುಗರು, BP ಎಲ್ಲ ಬರ್ತಿದೆ. ಆವಾಗಿನ ಪೂರ್ವಜರಿಗೆ ಏನೂ ಇರಲಿಲ್ಲ. ಈ ಒಂದು ರಾಗಿ ತಿನ್ನೋದ್ರಿಂದ ಅವರ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ನೋಡಿ, ನಾನಿಲ್ಲಿ ಆವಾಗಲೇ ಕಡಲೆಕಾಯಿನ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ನಲ್ಲ, ಆ ಒಂದು ಸಿಪ್ಪೆ ತೆಗೆದುಬಿಟ್ಟು ಇಲ್ಲಿ ಕುಟಾಣಿಲಿ ನಾನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆಲ್ಲ ಹಾಕಿ ನುಣ್ಣಗೇನು ಪುಡಿ ಮಾಡಿಬಿಡಿ. ಈ ಥರ ಸ್ವಲ್ಪ ಕುಟಾಣಿಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. 2 ಭಾಗ ಆಗಿ ಅದರಲ್ಲಿ ಒಂದು 4 ಭಾಗ ಆದರೆ ಸಾಕು ಕಡಲೆ ಬೀಜ. ಮಧ್ಯದಲ್ಲಿ ತಿಂತಾಯಿದ್ರೆ ರಾಗಿ ಉಂಡೆನಲ್ಲಿ ಮಧ್ಯೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಅದೇ ಫ್ಯಾನ್ಗೆ 1/4 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನು ಹೇಳ್ದಾಗೆ ಇದು ತುಂಬಾ ಆರೋಗ್ಯಕರವಾಗಿರೋ ಉಂಡೆ ಅಲ್ವಾ, ಸೊ ನಾವು ಇಲ್ಲಿ ಸಕ್ಕರೆನ ಬಳಸ್ತಾ ಇಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾನಿಲ್ಲಿ ಬೆಲ್ಲನ ಬಳಸ್ಕೊತಾ ಇದ್ದೀನಿ. ಈ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಅಂಟು ಬರೋವರೆಗೂ ನಾನಿಲ್ಲಿ ಕರಗಿಸ್ಕೊಂಡೆ. ಅಂಟು ಬರೋವರೆಗೂ ಸಾಕು. ಪೂರ್ತಿ ಒಂದೇಳೆ ಪಾಕ ಬರೋವರೆಗೂ ಕಾಯಿಸ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಉಂಡೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ, ನಮಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಅಂಟು ಬಂದರೆ ಸಾಕು ಬೆಲ್ಲ. ಈಗ ನೋಡಿ, ನಾನು ಬೆಲ್ಲ ಅಂಟು ಬಂದಿದ್ದಾದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟಿಗೆ, ಅದಕ್ಕೇ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಯಾಕಂದರೆ ಕಲ್ಲಿರುತ್ತೆ ನೋಡ್ಕೊಳ್ಳಿ, ಡೈರೆಕ್ಟಾಗಿ ಹಾಕೋಕೆ ಹೋಗ್ಬಿಡಿ. ಸ್ವಲ್ಪ ಸೋಸ್ಕೊಂಡು ಹಾಕ್ಕೊಳ್ಳಿ. ಸೋಸ್ಕೊಂಡ್ಬಿಟ್ಟು ನಾನು ಇಲ್ಲಿ ರಾಗಿ ಹಿಟ್ಟಲ್ಲಿ ಬೆಲ್ಲದ ಪಾಕನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನು ಉಂಡೆನ ಕಟ್ಕೊತಾ ಇದ್ದೀನಿ. ಇಲ್ಲಿ ಉಂಡೆ ಕಟ್ಟಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಈ ಒಂದು ನಾವು ದೈನಂದಿನ ನಮ್ಮ ಆಹಾರದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಶುಗರ್ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನಮ್ಮ ಆಯುರ್ವೇದದ ಪ್ರಕಾರ ವಾತ, ಪಿತ್ತ, ಕಫ
ಈ ಮೂರನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಈ ಒಂದು ರಾಗಿನ ಬಳಸ್ಕೊಳ್ಳೋದ್ರಿಂದ ತುಂಬಾ ನಾವು ಆರೋಗ್ಯಕರವಾಗಿ ಇರ್ಬೋದು. ಹಾಗೆ ಮಕ್ಕಳಿಗೂ ಸಹ ನಾವು ಇವಾಗಿಂದ ತಿನ್ನಿಸೋದ್ರಿಂದ ಅವರ ಮೂಳೆಗಳು ಸಹ ಫುಲ್ಲು ಸ್ಟ್ರಾಂಗ್ ಆಗಿ ಅವರು ಸಹ ಹೆಲ್ದಿಯಾಗಿರ್ತಾರೆ. ಇದು ಒಂದು ಡಯೆಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಡಯೆಟಲ್ಲೂ ಸಹ ನೀವು ಇದನ್ನು ತಗೋಬೋದು. ತುಂಬಾ ಆರೋಗ್ಯಕರವಾಗಿರೋ ರಾಗಿ ಲಡ್ಡು ನೋಡಿ ಯಾವ ಥರ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯವಾಗಿರ್ಬೇಕಂದ್ರೆ ನಾವು ಈ ಒಂದು ಉಂಡೆನ ಡೈಲಿ ತಿನ್ಕೊಂಬನ್ನಿ. ತುಂಬಾ ಚೆನ್ನಾಗಿರ್ತೀರ, ಸ್ಟ್ರಾಂಗ್ ಆಗಿರ್ತೀರ, ಹೆಲ್ದಿಯಾಗಿರ್ತೀರ. ನೀವು ಸಹ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.